ನಾಮಪತ್ರ ಸಲ್ಲಿಕೆ ಬೆನ್ನಲ್ಲೇ ಈಗ ದಿಲ್ಲಿ ದಿಗ್ಗಜರು ಜಂಟಿ ಪ್ರಯಾಣವನ್ನು ಬೆಳೆಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ವಿಧಾನಸೌಧದಿಂದ ಒಂದೇ ಕಾರ್ನಲ್ಲಿ ತೆರಳಿದಂತಹ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ನಾಮಪತ್ರ ಸಲ್ಲಿಕೆ ಬೆನ್ನಲ್ಲೇ ದಿಲ್ಲಿ ದಿಗ್ಗಜರ ಜಂಟಿ ಪ್ರಯಾಣ. ವಿಧಾನಸೌಧದಿಂದ ಒಂದೇ ಕಾರ್ನಲ್ಲಿ ತೆರಳಿದ ಖರ್ಗೆ ಕಾರಿನಲ್ಲೇ ರಾಜ್ಯ ಕಾಂಗ್ರೆಸ್ನ ಆಂತರಿಕ ಬಿಕ್ಕಟ್ಟು ಶಮನಕ್ಕೆ ಪ್ಲಾನ್ ಏನಾದರೂ ಮಾಡ್ಕೊಳ್ತಾ ಇದ್ದಾರಾ? ಕಾರಿನ ಒಳಗೆ ನಡೀತಾ ಇದೆಯಾ ಡ್ಯಾಮೇಜ್ ಕಂಟ್ರೋಲ್ ರಣತಂತ್ರ? ನಾಮಪತ್ರ ಸಲ್ಲಿಕೆ ಬೆನ್ನಲ್ಲೇ ಈಗ ದಿಲ್ಲಿ ದಿಗ್ಗಜರು ಜಂಟಿಯಾಗಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ವಿಧಾನಸೌಧದ ಬಳಿ ಏನು ಮಾತುಕತೆಯನ್ನ ಆಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ವಿಧಾನಸೌಧದಿಂದ ಒಂದೇ ಕಾರ್ನಲ್ಲಿ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಅವರು ತೆರಳುತ್ತಾರೆ. ಕಾರಿನಲ್ಲೇ ರಾಜ್ಯದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ನ ಆಂತರಿಕ ಬಿಕ್ಕಟ್ಟೇನಿದೆ ಅದನ್ನ ಶಮನಗೊಳಿಸೋದಕ್ಕೆ ಏನಾದರೂ ಕಾರ್ನಲ್ಲೇ ಪ್ಲಾನ್ ಮಾಡ್ತಾ ಇದ್ದಾರಾ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಇಬ್ರು ಕೂಡ? ಅಥವಾ ಕಾರಿನ ಒಳಗಡೆನೆ ಏನಾದರೂ ನಡೀತಾ ಇದೆಯಾ? ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಡ್ಯಾಮೇಜ್ಗೆ ಸಂಬಂಧಪಟ್ಟಂತೆ ಆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ರಣತಂತ್ರ ಏನಾದರೂ ರೂಪಿಸ್ತಾ ಇದ್ದಾರಾ ಕಾರ್ನಲ್ಲಿ ಕೂತು? ಎಲ್ಲವೂ ಕೂಡ ಯಾಕೆಂತಂದ್ರೆ ಈಗ ಅವರಿಬ್ಬರೇ ವೈಯಕ್ತಿಕವಾಗಿ ಚರ್ಚೆಯನ್ನ ಮಾಡಬೇಕಾಗತ್ತೆ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು. ಯಾಕಂದ್ರೆ ಇಲ್ಲಿ ಸಚಿವರುಗಳು ಯಾವ ಖಾತೆ ಕೊಟ್ಟರು ಕೂಡ ಒಪ್ತಾ ಇಲ್ಲ. ಈಗ ದಿಲ್ಲಿ ದಿಗ್ಗಜರು ಎಂಟ್ರಿಯನ್ನ ಕೊಟ್ಟಿರೋದು ಈ ವಿಚಾರವಾಗಿ ಕೂತು ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಆದ್ರೆ ದಿಲ್ಲಿ ದಿಗ್ಗಜರು ಈಗ ಜಂಟಿಯಾಗಿ ಒಂದೇ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಬಹುಶಃ ಈ ಒಂದು ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಆಂತರಿಕ ಯುದ್ಧ ಆಗಿರ್ಬೋದು ಅಥವಾ ಆಂತರಿಕ ಮುನಿಸಿಗಳಾಗಿರ್ಬಹುದು ಅಥವಾ ಆಂತರಿಕ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಡೆಸಬಹುದು ಅಥವಾ ಈ ಒಂದು ಡ್ಯಾಮೇಜ್ ಅನ್ನ ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಅನ್ನ ಮಾಡಬಹುದು ಅಂತ ಹೇಳಿ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಅವರು ಒಂದೇ ಕಾರ್ನಲ್ಲಿ ಕೂತು ಏನಾದರೂ ಚರ್ಚೆಯನ್ನ ಮಾಡ್ತಾರಾ? ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಇವರ ನಡೆ ಕೂಡ. ಯಾಕೆ ಅಂತಂದ್ರೆ ಒಂದು ಕಡೆ ನಡೀತಾ ಇರುವಂತಹ ಈ ಒಂದು ಆಂತರಿಕ ಯುದ್ಧ ಆಗಿರಬಹುದು, ಇಲ್ಲ ಖಾತೆ ವಿಚಾರವಾಗಿ ನಡೀತಾ ಇರುವಂತಹ ಮನಸ್ತಾಪಗಳಾಗಿರಬಹುದು, ಮುನಿಸಾಗಿರಬಹುದು, ಬೇಸರ ಆಗಿರಬಹುದು, ಎಲ್ಲವೂ ಒಂದು ಕಡೆ ಆದರೆ ಇತ್ತ ದಿಲ್ಲಿ ದಿಗ್ಗಜರು ಈಗ ವಿಧಾನಸೌಧದಿಂದ ಒಂದೇ ಕಾರ್ನಲ್ಲಿ ಜಂಟಿಯಾಗಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಏನಾದರೂ ಈ ಒಂದು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಫೈಲ್ ಮಾಡಿದ್ದೇನೆ ಮತ್ತು ಬಹುಶಃ ನಮ್ಮೆಲ್ಲ ಶಾಸಕರು ಮತ್ತು ನಮ್ಮ ನಾಯಕರು ಸೇರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈಗ ಚುನಾವಣೆ 18ನೇ ತಾರೀಕು ಚುನಾವಣೆ ಇದೆ. ಬಹುಶಃ 18ನೇ ತಾರೀಕು ಕೂಡ ಎಲ್ಲ ಒಕ್ಕಟ್ಟಾಗಿ ಒಂದಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲ್ಲಿಸ್ತಾರೆ ಅಂತ ಹೇಳಿ ನನ್ನ ವಿಶ್ವಾಸ ಇದೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲನೂ ಕೂಡ ಬೇಕು. ನಿಮ್ಮೆಲ್ಲರಿಗೆ ಧನ್ಯವಾದ. ಸದ್ಯ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಆಂತರಿಕವಾಗಿ ಒಂದಷ್ಟು ಡ್ಯಾಮೇಜ್ಗಳಾಗಿದೆ. ಈ ಖಾತೆ ವಿಚಾರಕ್ಕೆ ಜಾಸ್ತಿ ಡ್ಯಾಮೇಜ್ ಆಗ್ತಿರೋದು. ಯಾಕಂತಂದ್ರೆ ನೂತನವಾಗಿ ಆಯ್ಕೆ ಆಗಿರುವಂತಹ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ಇಳಿದಿದ್ದಾರೆ. ಇನ್ನು ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಇಳಿದಿದ್ದಾರೆ. ಆಗಲೇ ಇಂತಹ ಒಂದು ಸ್ಫೋಟ ಕಾರ್ಯಗಳು ನಡೀತಾ ಇರೋದು ಪಕ್ಷದಲ್ಲಿ ಅಂತಂದ್ರೆ ಒಂದು ರೀತಿ ಬೇಸರ ತರತ್ತೆ. ಆದರೂ ಕೂಡ ಅದನ್ನ ಎದುರಿಸುವಂತಹ ಒಂದು ತಾಕತ್ತು ಅದು ಡಿ.ಕೆ. ಶಿವಕುಮಾರ್ ಅವ್ರಿಗಿದೆ. ಹಾಗಾಗಿ ಅದನ್ನ ಯಾವ ರೀತಿಯಾಗಿ ನಾನು ಸಾಲ್ಟ್ ಔಟ್ ಅನ್ನ ಮಾಡಬೇಕು ಅಂತ ಹೇಳಿ ಡಿ.ಕೆ.ಶಿ ಅವರು ಆ ರಸಾಸವನ್ನ ಪಡ್ತಾ ಇದ್ದಾರೆ. ಜೊತೆಗೆ ದಿಲ್ಲಿಯಿಂದ ದಿಗ್ಗಜರು ಕೂಡ ಬಂದು ವಿಧಾನಸೌಧದಿಂದ ಜಂಟಿಯಾಗಿ ಹೋಗ್ತಾ ಇರೋದ್ರಿಂದ ಈ ಆಂತರಿಕವಾಗಿ ಆಗಿರುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಖಂಡಿತವಾಗ್ಲೂ ಚರ್ಚೆ ಮಾಡಿಕೊಂಡೇ ಹೋಗ್ತಾರೆ. ಸೊ ಕಾದ್ ನೋಡ್ಬೇಕಾಗುತ್ತೆ ಡಿ.ಕೆ.ಶಿ ಅವರು ಯಾವ ರೀತಿ ಇದನ್ನೆಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಾರೆ. ಜೊತೆಗೆ ಬಹುಮುಖ್ಯವಾಗಿ ಖಾತೆ ವಿಚಾರವಾಗಿ ಸಚಿವರು ಏನು ಇವಾಗ ಮುನಿಸ್ಕೊಂಡಿದ್ದಾರೆ, ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಒಂದು ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹ್ಯಾಂಡಲ್ ಅನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ.